ಮನುಷ್ಯರಂತೆ ಇದ್ದಾರೆ, ಅವರು ಮನುಷ್ಯರಲ್ಲ. ಅವರು ದೇವತಾ ಪುರುಷರು, ಮುಖ್ಯ ಪ್ರಾಣದೇವರು. ಅಂಥವರು ಅವರ ಅಂಶ, ಆ ವಾಯುದೇವರ ಅಂಶನೇ ಶ್ರೀಮನ್ ಮಧ್ವಾಚಾರ್ಯರು. ತೇನ ರಚಿತಂ ಕೃತಂ ಇದಂ, ಅಂಥವರಿಂದ ವಾಯುದೇವರ ಒಂದು ಅಂಶವಾದ ಶ್ರೀಮನ್ ಮಧ್ವಾಚಾರ್ಯರಿಂದ ರಚಿಸಲ್ಪಟ್ಟ ಇದಂ ಪರಮಾ ಉತ್ತಮ ಯೇ ಆಗಮಾಹ, ಉತ್ತಮವಾದ ಈ ಒಂದು ಸರ್ವಮೂಲ ಗ್ರಂಥಗಳು ಏನಿದೆ ವೇದಾದಯ, ತೇಷಾಂ ಅರ್ಥಾಃ ಏನ ಶಾಸ್ತ್ರೇಣ ತತ್ ಪರಮಾಗಮಾರ್ಥಂ ತಾದೃಶಂ ಯದ್ ವರಶಾಸ್ತ್ರಂ ಉತ್ತಮಶಾಸ್ತ್ರಂ ಭಜತಾಂ ಶ್ರವಣ ಮನನಾದಿ ಕುರ್ವತಾಂ. ಅಂತ ಶಾಸ್ತ್ರದ ಶ್ರವಣ ಮನನಗಳನ್ನ ಯಾರು ಮಾಡ್ತಾರೋ, ಅದರ ಅರ್ಥವನ್ನ ತಿಳ್ಕೊಂಡು ಯಾರು ಅದರ ಚಿಂತನೆಯನ್ನ ಮಾಡ್ತಾರೋ, ಅತಯೇವ ವಿಷ್ಣೋಃ ಭಕ್ತಾಃ ವೈಷ್ಣವಾಃ, ಅಂಥವರು ಪರಮ ವೈಷ್ಣವರು, ಮುಖ್ಯ ವೈಷ್ಣವಃ. ತಸ್ಯ ಭಾವಃ ತತ್ತಥಾ ತಾಂ ರಜತಾಂ ಸತಾಂ ರಥೇ ಕ್ರೀಡೆಯ ಅಜಿತಃ ಶ್ರೀಕೃಷ್ಣಃ. ಅಂಥವರಿಗೆ ಪರಮಾತ್ಮ ಆಟ ಆಡುತ್ತಾ ಸ್ವಲೋಕಃ ವೈಕುಂಠಃ ತಂ ದಿಶತಿ, ವೈಕುಂಠವನ್ನೇ ಅವರಿಗೆ ಕೊಟ್ಬಿಡ್ತಾನೆ. ಅಹೋ ವಿಸ್ಮಯೇ ಅಂತ ಅರ್ಥ, ಆಶ್ಚರ್ಯ ಅಂತ. ಅದನ್ನೇ ವ್ಯಾಸರಾಜ ಸ್ವಾಮಿಗಳು ಹೇಳ್ತಾರೆ ನೋಡಿ, ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ, ಸುಮ್ಮನಾಗಿ ಶ್ರೀಕೃಷ್ಣ ತನ್ನ ಲೋಕ ಕೊಡುವನು. ಇಲ್ಲಿರುವ ಪಂಕ್ತಿನೇ ಅದು. ಹೀಗೆ ಅದನ್ನ ಗುರುಗಳು ಆ ಹಾಡಲ್ಲಿ ತಿಳಿಸಿಕೊಟ್ಟಿದ್ದಾರೆ ನೋಡಿ. ಅದರಿಂದ ಶೇಷದೇವರು ಹೇಳುವ ಮಾತು ಇದು ಸನಕಾದಿಗಳಿಗೆ, ಯಾರು ಶ್ರೀಮದಾಚಾರ್ಯರ ಶಾಸ್ತ್ರವನ್ನ ಶ್ರವಣ ಮನನ ಮಾಡ್ತಾರೆ ಅವರಿಗೆ ಅನಾಯಾಸವಾಗಿ ಯಾವ ಕಷ್ಟವೂ ಇಲ್ಲದೆ ಅವರಿಗೆ ವೈಕುಂಠ ಲೋಕದ ಪ್ರಾಪ್ತಿ ಆಗ್ತದೆ ಅಂತ. ಹೋದಾಗ ಮಾಡ್ತಾರೆ ವೈಕುಂಠ ಯಾತ್ರೆ, ವೈಕುಂಠ ಸಮಾರಾಧನೆ ಅಂತ ಮಾಡ್ತಾರೆ. ಅವ್ರು ವೈಕುಂಠಕ್ಕೆ ಹೋದ್ರು ಎಲ್ಲಿ ಹೋದ್ರು ದೇವರಿಗೆ ಗೊತ್ತು. ಆದರೆ ಸರ್ವಮೂಲದ ಆವೃತ್ತಿ ಶ್ರವಣ ಮನನ ಮಾಡಿ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನ ಪಡೆದು ಯಾರು ಹೋಗ್ತಾರೆ ಪ್ರಾರಬ್ಧ ಕಳೆದ ಮೇಲೆ, ಅವರಿಗೆ ವೈಕುಂಠ ಲೋಕದ ಪ್ರಾಪ್ತಿ ಖಚಿತವಾಗ್ತದೆ ಹಾಗೆಂಬ ಅಭಿಪ್ರಾಯ ಇಲ್ಲಿದೆ. ಅದರಿಂದ ಎಂದಿಗೂ ಮಧ್ವಶಾಸ್ತ್ರದ ಶ್ರವಣಗಳನ್ನ ಬಿಡಬೇಡಿ ಹಾಗೆ ಅಂತ. ಅದನ್ನ ಆಚಾರ್ಯರು ಹೇಳುವಾಗ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದ್ ಅಪಿ ಕ್ವಚಿತ್ ಅಂತ ಹೇಳ್ತಾರೆ. ಒಂದು ಕ್ಷಣ ಕೂಡ ಬಿಡದೆ ಶ್ರವಣಾದಿಗಳನ್ನ ಮಾಡ್ತಾ ಇರ್ರಿ ಹಾಗೆ ಅಂತ. ಯಾಕಂದ್ರೆ ಸಮಯ ಹೋದ್ರೆ ತಿರುಗಿ ಬರೋದಿಲ್ಲ, ದೇಹ ಹೋದ್ರೆ ತಿರುಗ ಬರೋದು ಕಷ್ಟ ಇದೆ. ಮಾನವ ಜನ್ಮ, ಬ್ರಾಹ್ಮಣ ಜನ್ಮ ಕಷ್ಟ ಇದೆ ಬರೋದು. ಅದರಿಂದ ಕ್ಷಣ ಬಿಡದೆ ಇದರ ಚಿಂತನೆಯನ್ನ ಮಾಡ್ರಿ ಹಾಗೆ ಅಂತ ಹೇಳ್ತಾರೆ. ಮಧ್ವಶಾಸ್ತ್ರ ಶ್ರವಣಾದಿನ ವೈಕುಂಠಾಖ್ಯ ಮಹಾಫಲ ಪ್ರಾಪ್ತಿ ಭವತಿ. ಮಧ್ವಶಾಸ್ತ್ರ ಶ್ರವಣಾದಿಗಳಿಂದ ವೈಕುಂಠ ಎನ್ನತಕ್ಕ ಮಹಾಫಲ ನೋಡಿ. ಮಹಾಫಲವನ್ನು ಗಮನಿಸಬೇಕು. ಪರಮಾತ್ಮನ ಫಲ ಇದೆಲ್ಲವೂ ಫಲನೇ. ಮನೆ ಕಟ್ಟೋದು, ಮದುವೆ, ಮಕ್ಕಳು ಎಲ್ಲವೂ ಕೂಡ ದೇವರ ಪ್ರಸಾದನೆ. ಊಟ, ಅದಕ್ಕೆ ತೀರ್ಥ ಪ್ರಸಾದ ಅಂತ ಹೇಳೋದು, ಅದು ಕೂಡ ಪ್ರಸಾದ ಫಲನೇ. ಆದ್ರೆ ಇದೆಲ್ಲ ಏನಲ್ಲ, ಮಹಾಫಲ ಅಲ್ಲ, ಇದು ಸಾಮಾನ್ಯ ಫಲ. ಇದು ಇನ್ನು ದೇವರಿಗೆ ಇಷ್ಟೇ ಫಲ ಅಂತನೂ ತಿಳಿಬಾರ್ದು. ಏನೋ ಸಾಮಾನ್ಯ ಫಲ ಕೊಡೋದಕ್ಕಷ್ಟೇ ದೇವರಿಗೆ ಸಾಮರ್ಥ್ಯ ಅಂತ ತಿಳಿಬಾರ್ದು. ಮಹಾಫಲ ಕೊಡೋದಕ್ಕೂ ಅವನಿಗೆ ಸಾಮರ್ಥ್ಯ ಇದೆ. ಅದನ್ನ ಪಡಿಬೇಕು ಅಂದ್ರೆ ಸ್ವಲ್ಪ ಶ್ರಮ ಪಡಬೇಕು. ಅವನು ಹೇಳಿದ ಹಾಗೆ ಶ್ರವಣಾದಿಗಳನ್ನು ಮಾಡಬೇಕು ಹಾಗೆಂತ. ವೇದಾದ್ಯರ್ಥ ರೂಪಂ ಮಧ್ವಶಾಸ್ತ್ರಂ. ಮಧ್ವಶಾಸ್ತ್ರ ಅಂದ್ರೆ ಇನ್ನೇನಲ್ಲ, ವೇದದ ವ್ಯಾಖ್ಯಾನವೇ. ಆಚಾರ್ಯರ ಗ್ರಂಥಗಳನ್ನು ಓದಿದ್ರೆ ಅದಿನ್ನೇನಿಲ್ಲ, ವೇದಗಳ ವ್ಯಾಖ್ಯಾನವೇ ಅದು. ಅಂತಹ ವೇದಾದ್ಯರ್ಥ ರೂಪಂ, ವೇದ ಆದಿಪದ ಇದೆ, ವೇದ ಪುರಾಣಗಳು ಇದೆಲ್ಲದರ ಅರ್ಥವನ್ನು ತುಂಬಿರತಕ್ಕದ್ದು ಆಚಾರ್ಯರ ಆ ಸರ್ವಮೂಲ ಗ್ರಂಥ. ಪಠತಾಂ ಶೃಣ್ವತಾಂ ವ್ಯಾಕುರ್ವತಾಂ, ಮೂರು ಹೇಳ್ತಾರೆ. ಮೊದಲು ಪಠನ ಮಾಡಿ ಓದ್ರಿ, ಶೃಣ್ವತಾಂ ಕೇಳಿ, ಅಥವಾ ವ್ಯಾಕುರ್ವತಾಂ ವ್ಯಾಖ್ಯಾನ ಬರೀರಿ ಅಂತಾರೆ ನೋಡಿ. ಎಷ್ಟು ಆಚಾರ್ಯರ ಗ್ರಂಥದ ಸೇವೆ ಯಾವ್ಯಾವ ರೂಪದಿಂದ ಮಾಡಬಹುದು ನೋಡಿ. ಪಾರಾಯಣ ಮಾಡಬಹುದು, ಶ್ರವಣ ಮಾಡಬಹುದು, ವ್ಯಾಖ್ಯಾನ ಮಾಡಬಹುದು ಹಾಗೆ ಅಂತ. ಆ ರೀತಿಯಾಗಿ ಮಾಡತಕ್ಕವರು ಪರಮ ವೈಷ್ಣವಾನಾಂ ಅಂತ ನೋಡಿ. ಅದಕ್ಕೆ ನಮಗೆ ಆ ಗುರು ಪರಂಪರೆಯಲ್ಲಿ ಬಂದವರು ನೋಡಿ, ಇದು ಮೂರು ಮಾಡಿದ್ದಾರೆ. ತಮ್ಮ ಗುರುಗಳ ಹತ್ರ ಪಾಠ ಕೇಳಿದ್ದಾರೆ, ತಮ್ಮ ಶಿಷ್ಯರಿಗೆ ಪಾಠ ಹೇಳಿದ್ದಾರೆ, ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದು ನರಸಿಂಹದೇವರ ಮೂರು ಕಣ್ಣು ಇದ್ದ ಹಾಗೆ ಇದೆ ಇದು. ಪಠನ,
ಶ್ರವಣ ಪಠನ ವ್ಯಾಖ್ಯಾನ ಹಾಗೆ ಅಂತ. ಅದರಿಂದ ಪ್ರತಿಯೊಬ್ಬರೂ ಕೂಡ ಮಧ್ವಶಾಸ್ತ್ರ ಕೇಳುವವರು ಒಂದು ವ್ಯಾಖ್ಯಾನವನ್ನ ಬರೀಬೇಕು. ಇದೇನೋ ದೊಡ್ಡಸ್ತಿಕೆ ಪಾಂಡಿತ್ಯದ ಪ್ರಶ್ನೆ ಅಲ್ಲ ಇದು. ನಮ್ಮ ಗೊತ್ತಿದ್ದ ವಿಚಾರ ಒಂದು ಆವೃತ್ತಿ ಮಾಡೋದಕ್ಕೆ ನಮಗೊಂದು ಅವಕಾಶ ಇದೆ. ವ್ಯಾಖ್ಯಾನ ಬರೀರಿ ಅಂತ ಗುರುಗಳು ಯಾರು ಶೇಷದೇವರು ಹೇಳಿದರು ಅಂತ ಹೇಳ್ತಾ ಇದ್ದಾರೆ. ಶೇಷದೇವರ ಆಜ್ಞೆ ಇದು. ಮಧ್ವಾಚಾರ್ಯರ ಅಥವಾ ಯಾವುದೇ ಗುರುಗಳ ಒಂದು ವ್ಯಾಖ್ಯಾನ, ಒಂದು ಗ್ರಂಥವನ್ನ ನಾವು ಓದಿದಾಗಲೂ ಕೂಡ ಅದರ ವ್ಯಾಖ್ಯಾನವನ್ನು ನಾವು ಬರೀಬೇಕು. ಅದು ಮುಂದಿನ ಜನಕ್ಕೆ ಅದು ಉಪಯೋಗ ಬೀಳುತ್ತದೆ. ಅದನ್ನ ಮಾಡಬೇಕು ಹಾಗೆ ಅಂತ. ಅಂತ ಪರಮ ವೈಷ್ಣವರು ಭಗವಾನ್ ಲಕ್ಷ್ಮೀಪತಿ ವೈಕುಂಠ ಲೋಕಂ ದಿಶತಿ, ಅಂತವರಿಗೆ ಪರಮಾತ್ಮ ವೈಕುಂಠ ಲೋಕವನ್ನ ತೋರಿಸ್ತಾನೆ ಹಾಗೆ ಅಂತ ಶೇಷದೇವರು ಸನಕಾದಿಗಳಿಗೆ ಹೇಳುವ ವಿಚಾರ ಇದು. ಅನೇನ ಮಧ್ವಶಾಸ್ತ್ರ ಶ್ರವಣಾದೇಹಿ ಕಿಂ ಫಲಂ. ಸನಕಾದಿಗಳು ಕೇಳಿದ್ರು, ಮಧ್ವಶಾಸ್ತ್ರವನ್ನ ಶ್ರವಣಾದಿ ಮಾಡುವುದರಿಂದ ಏನು ಫಲ ಹಾಗೆ ಅಂದ್ರೆ ವೈಕುಂಠ ಲೋಕ ಪ್ರಾಪ್ತಿ ಫಲಂ ಇತಿ ಉತ್ತರಂ ಉಕ್ತಂ ಭವತಿ. ವೈಕುಂಠ ಲೋಕ ಪ್ರಾಪ್ತಿಯೇ ಅದು ಮುಖ್ಯವಾದ ಫಲ ಹಾಗೆ ಅಂತ ತಿಳ್ಕೋಬೇಕು. ನಾನು ತತ್ರ ವಿಶ್ವವಿಭವೈಕ ಪದಂ ಪ್ರತಿಭಾತಿ ಪೂರ್ಣ ಪುರುಷಸ್ಯ ಪುರಿ ಉಪಲಭ್ಯತೆ ಯದುಪಮಾನ ಪದಂ ಪ್ರತಿಬಿಂಬಮೇವ ಮಣಿವತ್ ಪ್ರಗತಂ. ನನು ತತ್ರ ವಿಶ್ವವಿಭವ ಏಕಪದಂ ಪ್ರತಿಭಾತಿ ಪೂರ್ಣಪುರುಷಸ್ಯ ಪುರಿ ಉಪಲಭ್ಯತೆ ಯತ್ ಉಪಮಾನಪದಂ ಪ್ರತಿಬಿಂಬಂ ಏವ ಮಣಿವ ಪ್ರಗತಂ ಹಾಗೆ. ಭಗವಲ್ಲೋಕೆ ಕಹ ಅತಿಶಯ. ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ ಪ್ರಶ್ನೆ. ಮಧ್ವಶಾಸ್ತ್ರ ಯಾಕೆ ಓದಬೇಕು? ವೈಕುಂಠ ಪ್ರಾಪ್ತಿ ಹೋಗ್ಬೇಕು. ನನಗೆ ವೈಕುಂಠನೇ ಬೇಡ, ನಾನು ಯಾಕೆ ಮಧ್ವಶಾಸ್ತ್ರ ಓದಬೇಕು ಅಂತ ಒಂದು ಪ್ರಶ್ನೆ. ನನಗೆ ವೈಕುಂಠಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಇದ್ದರೆ ತಾನೇ ಮಧ್ವಶಾಸ್ತ್ರ ಓದಬೇಕು. ನಮ್ದು ವಿಚಾರ ಎಲ್ಲ ಹೀಗೆ ಇರ್ತದೆ. ನನಗೆ ಆಫೀಸು ದುಡ್ಡು ಇಷ್ಟೇ ಸಾಕು, ನನಗೆ ಯಾಕೆ ವೈಕುಂಠ ಹಾಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಭಗವಲ್ಲೋಕೆ ಕಹ ಅತಿಶಯ. ಪರಮಾತ್ಮನ ಲೋಕ ಅಂತ ಪ್ರಸಿದ್ಧ. ಏನ್ ಸ್ಪೆಷಾಲಿಟಿ ಅಲ್ಲಿ ವೈಕುಂಠ ಅಂದ್ರೆ ಏನಾರು ಇದಕ್ಕಿಂತ ಏನಾದ್ರು ವಿಲಕ್ಷಣವಾಗಿದ್ರೆ ಅಲ್ಲಿ ಹೋಗ್ಲಿಕ್ಕೆ ಇಚ್ಛೆ ಪಡ್ಬೋದು. ಈಗ ನಮ್ಮಲ್ಲಿ ಇದು ನೋಡಿ, ಪರದೇಶಕ್ಕೆ ಹೋಗ್ಬೇಕು ಅಂತ ತುಂಬಾ ಜನರಿಗೆ ಅಭಿಲಾಷೆ ಇದೆ. ಏನು ಕೆಲಸ ಇಲ್ಲಪ್ಪ, ಸುಮ್ಮನೆ ನೋಡ್ಕೊಂಡು ಬರೋದು ಹೇಗಿದೆ ಸೈಟ್ ಸೀಯಿಂಗ್ ಅಂತ ಹೋಗಿ ಬರ್ತೀವಿ. ಆದ್ರೆ ಕೆಲವರು ಅದು ಹೋಗೋದಿಲ್ಲ, ಬೇರೆ ವಿಚಾರ. ಪರಮಾತ್ಮನ ಲೋಕದಲ್ಲಿ ಏನಂತ ಅತಿಶಯ ಇದೆ ಹಾಗೆಂದ್ರೆ ಅಸ್ತಿ ಏನ ತಸ್ಯ ಮಹಾಫಲತ್ವಂ. ಅಲ್ಲಿ ಏನಾದ್ರು ಇದ್ರೆ ಅದನ್ನ ಮಹಾಫಲ ಅಂತ ನೀವು ಕೊಂಡಾಡಬಹುದು. ಪರಮಾತ್ಮನ ಲೋಕದಲ್ಲಿ ಮಹಾಫಲ ಇದು, ಪರಮಾತ್ಮನ ಮಹಾಪ್ರಸಾದ ಇದು, ಅತ್ಯರ್ಥ ಪ್ರಸಾದ ಇದು ಹಾಗೆಂತ ಹೇಳತಕ್ಕ ವೈಕುಂಠ ಲೋಕದಲ್ಲಿ ಏನಿದೆ ಹಾಗೆಂದ್ರೆ ಇತ್ಯತಃ ವೈಕುಂಠಗತ ಅತಿಶಯಂ ವರ್ಣಯತಿ ಶೇಷಃ. ಅದರಿಂದ ಶೇಷದೇವರು ಏನ್ ಮಾಡಿದ್ರು, ಮೊದಲು ವೈಕುಂಠ ಲೋಕ ಅಂದ್ರೆ ಏನು ಅಂತ ನಮಗೆ ಒಂದು ಕಲ್ಪನೆ ಬೇಕಲ್ಲ, ಒಂದು ಇಮ್ಯಾಜಿನೇಷನ್ ಬೇಕು. ಅದರಿಂದ ಪುರಾಣಗಳಲ್ಲಿ ಅಲ್ಲಲ್ಲಿ ಹೇಳಿದ್ದಾರೆ. ಅದರ ಒಂದು ಸಾರ ಸಂಗ್ರಹವನ್ನ ಶೇಷದೇವರು ಸನಕಾದಿಗಳಿಗೆ ಹೇಳ್ತಾರಂತೆ. ವೈಕುಂಠ ಅಂದ್ರೆ ಹೇಗಿರುತ್ತದೆ ಹಾಗೆ. ನಮಗೆ ಇದು ಅರ್ಥ ಆಗಬೇಕಂದ್ರೆ ಇದನ್ನ ಸರಳಿ ಮಾಡಿಕೊಟ್ಟವರು ಪುರಂದರದಾಸರು. ಅವ್ರು ಹೇಳ್ತಾರೆ ನೋಡಿ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ಹಾಗೆ ಅಂತ. ನಮ್ಮೂರಂದ್ರೆ ವೈಕುಂಠ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಹಾಗಂತ ಹೇಳ್ತಾರೆ. ಆ ಹಾಡಿನಲ್ಲಿ, ಬ್ರಹ್ಮಾಂಡದೊಳಗೆ ಹಾಡಿನಲ್ಲಿ ಬರ್ತದೆ ನೋಡಿ ವೈಕುಂಠ ವರ್ಣನೆ. ಅದು ನಿದ್ರೆಯೂ ಅಲ್ಲಿ ಇಲ್ಲ, ರೋಗೋಪದ್ರವ ಇಲ್ಲ, ರೋಗ ಮುಂತಾದ ಉಪದ್ರವ ಇಲ್ಲ, ಕ್ಷುದ್ರ ಜನಗಳು ಅಲ್ಲಿಲ್ಲ, ರಾಜಸರು ತಾಮಸರು ಯಾರ ಕಾಟವೂ ಇರೋದಿಲ್ಲ, ಕೇವಲ ಸಾತ್ವಿಕರು ಸಜ್ಜನರ ಸಂಘ ಅಲ್ಲಿ ಸಿಗ್ತದೆ. ಅದರಿಂದಲೇ ಇಲ್ಲಿ ಸಜ್ಜನರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ, ಸಜ್ಜನರ ಸಂಘವನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಲ್ಲಿ ಇರ್ಲಿಕ್ಕೆ ಆಗ್ತದೆ. ಅಲ್ಲಿ ಹೋಗಿ ಹೊಸದಾಗಿ ನೋಡಿದ್ರೆ ಅದು ಸೆಟ್ ಹೋಗೋದಿಲ್ಲ, ಏನೋ ತಲೆ ಕೆರ್ಕೊಂಡು ಕೂತಿರ್ತೀವೋ. ಅದಕ್ಕೆ ದೇವರು ನಮಗೆ ತೋರಿಸೋದೇ ಇಲ್ಲ, ಫಸ್ಟ್ ಇಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿ ಹಾಗೆ ಅಂತ. ಅದಕ್ಕೆ ಸಜ್ಜನರ ಸಂಘವನ್ನ ಇಲ್ಲೇ ಮಾಡಿ ಅಂತ ಪರಮಾತ್ಮ ಹೇಳ್ತಾರ. ಅದರಿಂದ ಅದರಿಂದ ವರ್ಣನೆ ಮಾಡ್ತಾರೆ ಶೇಷದೇವರು. ತತ್ರ ವೈಕುಂಠ ಲೋಕೆ ವಿಶ್ವ ವಿಭವೈಕ ಪದಂ ವಿಶ್ವಾನಿ ಸರ್ವಾಣಿ ತಾನಿ ವಿಭವಾನಿ ಐಶ್ವರ್ಯಾನಿ. ಲೋಕದಲ್ಲಿ ಏನೇನು ಐಶ್ವರ್ಯ ಸಂಪತ್ತು ಏನ್ ಬಯಸ್ಬೇಕೋ ಅದು ಎಲ್ಲವೂ ಅಲ್ಲಿ ಇರ್ತದಂತ. ಸಕಲ ಶೋಭಿತಾತಿಶಯ ಇತಿ ಯಾವತ್ ತೇಷಾಂ ಏಕಂ ಮುಖ್ಯಂ ಪದಂ ಸ್ಥಾನಂ. ಎಲ್ಲಾ
ಐಶ್ವರ್ಯಗಳು ತುಂಬಿರತಕ್ಕದ್ದು ಅಂದ್ರೆ ಅದು ವೈಕುಂಠ ಲೋಕ ಅಂತ ಹೇಳ್ತಾರೆ. ಪೂರ್ಣ ಪುರುಷಸ್ಯ ಸಕಲ ಗುಣ ಪರಿಪೂರ್ಣನಾದ ಪರಮಾತ್ಮನ ಪುರಿ ಅದು ವೈಕುಂಠ ಪುರಿ. ಹಾಗೆಂದ್ರೆ ಪರಮಾತ್ಮನ ನಗರ ಅದು. ಪ್ರತಿಭಾನಿ ನಾನು ಅದು ಶೋಭಿಸ್ತಾ ಇದೆ ಹಾಗೆ ಅಂತ ವೈಕುಂಠ ಶೋಭಿಸ್ತಾ ಇದೆ. ಕಥಂಭೂತಾಪುರಿ ಎಂಥದ್ದು ಹೇಗಿರುತ್ತದೆ ಹಾಗೆಂದ್ರೆ ಇತ್ಯತಃ ಮಣಿ ಮಣಿವ ಪ್ರಗತಂ ಮಣಿಮಯಶ್ಚ ಅಸೋ ವ ಪ್ರಕಾರಶ್ಚ ಮಣಿವ ಪ್ರವರ ಮಣಿವಪ್ರಹ ತತ್ರ ಗತಂ ವಿದ್ಯಮಾನಂ ರತ್ನಖಚಿತ ಪ್ರಾಕಾರೆ ಪ್ರತಿಫಲಿತಂ ವಿಷ್ಣುಪುರ್ಯಾಹ ಪ್ರತಿಬಿಂಬಮೇವ ಯದುಪಮಾನ ಪದಂ. ಹಾ, ವೈಕುಂಠ ಲೋಕಕ್ಕೆ ಕಾಂಪೌಂಡ್ ವಾಲು ಅದು ಯಾವುದರಿಂದ? ರತ್ನದಿಂದ ಆದದ್ದು, ರತ್ನಖಚಿತವಾದ ಕಾಂಪೌಂಡ್ ವಾಲ್ ಅದು. ಅದರಿಂದ ಆ ವೈಕುಂಠಪುರಕ್ಕೆ ಅದರ ರಿಫ್ಲೆಕ್ಷನ್ ಆ ಕಾಂಪೌಂಡ್ ವಾಲ್ ಅಲ್ಲಿ ಆಗ್ತಾ ಇರ್ತದಂತೆ. ಅದು ಹೇಗಿದೆ ಹಾಗೆಂದ್ರೆ ಆ ವೈಕುಂಠಪುರಿಗೆ ಸರಿಸಾಟಿಯಾದದ್ದು ಯಾವುದು, ಅದಕ್ಕೆ ಉಪಮಾನ ಕೊಡ್ಲಿಕ್ಕೆ ಯಾವುದು ಕೂಡ ಉಪಮಾನ ಕೊಡ್ಲಿಕ್ಕೆ, ಸ್ಯಾಂಪಲ್ ಕೊಡ್ಲಿಕ್ಕೆ ಬರೋದಿಲ್ಲ. ಆ ವೈಕುಂಠ ಲೋಕ ಹೇಗಿತ್ತು, ವೈಕುಂಠ ಲೋಕ ಇದ್ದಾಗೆ ಇತ್ತು. ಅದನ್ನು ತೋರಿಸಿಕೊಡ್ತಾ ಇದ್ದಂತೆ ಆ ಕಾಂಪೌಂಡ್ ವಾಲ್ ಅಲ್ಲಿ ಇದ್ದ ಆ ರತ್ನಗಳ ರಿಫ್ಲೆಕ್ಷನ್ ಇಂದ ವೈಕುಂಠಪುರಿಗೆ ಸದೃಶವಾದ ಪುರಿ ಯಾವುದು? ವೈಕುಂಠಪುರಿನೇ, ಮತ್ತೊಂದು ಇಲ್ಲ. ಪ್ರತಿಬಿಂಬಮೇವ ಯದು ಉಪಮಾನ ಪದಂ. ವೈಕುಂಠಕ್ಕೆ ಉಪಮಾನ ಇಲ್ಲ, ವೈಕುಂಠಪುರಿಯೇ ಉಪಮಾನ. ಅಂತ ಸ್ಥಾನ ಕವಿಭಿಹಿ ಉಪಲಭ್ಯತೆ, ಜ್ಞಾನಿಗಳಿಂದ ಹೊಂದಲ್ಪಡತಕ್ಕದ್ದು. ಅದರಿಂದ ಫಸ್ಟ್ ಏನಾಗಬೇಕು? ಪರಮಾತ್ಮನ ದಾಸರಾಗಬೇಕು, ಜ್ಞಾನಿಗಳಾಗಬೇಕು, ಭಕ್ತರಾಗಬೇಕು, ವಿಷ್ಣು ಭಕ್ತರಾಗಬೇಕು. ಅಂಥವರಿಗೆ ಮಾತ್ರ ಸಿಗತಕ್ಕ ಉತ್ತಮ ಸ್ಥಾನ ಅದು. ಹಾಗಂತ ಭಗವತ್ಪುರ್ಯಾ ರತ್ನ ಪ್ರಾಕಾರೇ ಪ್ರತಿಫಲಿತ ಪ್ರತಿಬಿಂಬಂ ವಿನಾ ಅನ್ಯತ್ ಸದೃಶಂ ವಸ್ತು ನಾಸ್ತಿ ಇತಿ ಭಾವಃ. ಹಾಗೆ ಸಿತಸೌಧ ಸಂತತಿರುಚಾ ಸ್ಫುರಿತಾ ಪರಿತೋರುಣಾಶ್ಮ ಗೃಹ ಪಂಕ್ತಿರುಚಿಃ ಇಹ ಮಚ್ಚರೀರ ವಲಯೇ ಲಸಿತಾಮನುಯಾತಿ ಮೂರ್ತಿಮಸುರಾ ಸುಹೃತಃ. ಸಿತಸೌಧ ಸಂತತಿರುಚಾ ಸ್ಫುರಿತಾ ಪರಿತಃ ಅರುಣಾಶ್ಮ ಗೃಹ ಪಂಕ್ತಿರುಚಿಃ ಇಹ ಮಚ್ಚರೀರ ವಲಯೇ ಲಸಿತಾಂ ಅನುಯಾತಿ ಮೂರ್ತಿಂ ಅಸುರಾ ಸುಹೃತಃ. ಸುಹೃತ ಅಂದ್ರೆ ಅಯಂ ಭಾವ ಭಗವತ್ಪುರ್ಯಾಂ, ಆ ಪರಮಾತ್ಮನ ಪಟ್ಟಣವನ್ನು ರಕ್ತವರ್ಣ ಪದ್ಮರಾಗಮಣಿ ನಿರ್ಮಿತಾನಿ ಗೃಹಾಣಿ ಸಂತಿ. ಅಲ್ಲಿರುವ ಮನೆಗಳು ನೋಡಿ, ನಾವು ಮನೆ ಹೆಂಗ್ ಕಟ್ತೀವಿ, ಏನೋ ಇಟ್ಟಿಗೆ ಕಲ್ಲು ಸಿಮೆಂಟು ಹಾಕಿ ಕಟ್ತೀವಿ. ವೈಕುಂಠದ ಮನೆಗಳು ಅದು ಕೆಂಪು ಬಣ್ಣದ ಪದ್ಮರಾಗ ಮಣಿಯಿಂದ ನಿರ್ಮಿತವಾದ ಮನೆಗಳು. ಅದು ಮಣಿಗಳಿಂದ ಆದ ಮನೆ. ಅದು ಕೆಂಪು ಇರುತ್ತದೆ. ನಮ್ಮ ಇಟ್ಟಿಗೆನ ಅದಕ್ಕೆ ಕೆಂಪು ಇರುತ್ತದೋ ಏನೋ. ಪದ್ಮರಾಗ ಮಣಿ ಹಾಗೆ ಇರ್ತದಂತೆ. ಅದು ರಕ್ತವರ್ಣ ಪದ್ಮರಾಗ ಮಣಿ ನಿರ್ಮಿತಾನಿ ಗೃಹಾಣಿ ಸಂತಿ ತತ್ ಪರಿತಃ, ಅದರ ಮೇಲೆ ಶುಭ್ರವರ್ಣ ಚೂರ್ಣ ಲಿಪ್ತಾಹ ಪ್ರಾಕಾರಾಹ ಸಂತಿ. ಅದರ ಮೇಲೆ ಶುಭ್ರವರ್ಣದಿಂದ ಮಾಡಿದ ಪ್ರಾಕಾರಗಳು ಅದು ಇರುತ್ತವೆ. ಹಾಗೆ ಅಂತ ಶುಭ ಪ್ರಾಕಾರ ಮಧ್ಯಗತ ರಕ್ತವರ್ಣ ಗೃಹ ಪಂಕ್ತಿ, ಅಂತಹ ಒಂದು ಪ್ರಾಕಾರದ ಮಧ್ಯದಲ್ಲಿ ಇರತಕ್ಕ ಮನೆಗಳ ಸಾಲು. ಧವಲ ಮಚ್ಚರೀರ ಮಧ್ಯೆ ವಿದ್ಯಮಾನ ಉದ್ಯದಾದಿತ್ಯವರ್ಣ ಹರಿಮೂರ್ತಿ ವತ್ ಭಾತಿ. ಅದು ಹೇಗಿದೆ ಹಾಗೆಂದ್ರೆ ನನ್ನ ಶರೀರದಲ್ಲಿ ಇರುವ ಪರಮಾತ್ಮನಂತೆ ಆ ಮನೆಗಳು ಶೋಭಿಸ್ತಾ ಇದೆ ಹಾಗೆ ಅಂತ. ಸಿತಾಹ ಸ್ಫಟಿಕಮಣಿ ನಿರ್ಮಿತತ್ವೇನ ಶುಭ್ರಾಹ ಸೌಧಾಹ. ಆ ಪ್ರಾಕಾರಗಳು ಆ ಸ್ಫಟಿಕ ಮಣಿಯಿಂದಲೂ ನಿರ್ಮಿತವಾದದ್ದು ಅಂತ ಹೇಳ್ತಾರೆ. ಅದರಿಂದ ಶುಭ್ರವಾಗಿರುತ್ತದೆ ಹಾಗೆ ಅಂತ. ರಾಜ ಸದನಾನಿ ಗೃಹ ವಿಶೇಷಾಹ ಇತ್ಯರ್ಥಃ ತೇಷಾಂ ಸಂತತಿ ರುಚೆ ತತಶ್ಚ ಪರಿತಃ ಸ್ಫಟಿಕ ನಿರ್ಮಿತ ಗೃಹಾಣಿ ತದಂತಹ ಪದ್ಮರಾಗಮಣಿ ನಿರ್ಮಿತ ಗೃಹಾಣಿ. ಇದು ಕ್ರಮ ಅಂತ ಹೇಳ್ತಾರೆ. ಸ್ಫಟಿಕದಿಂದ ನಿರ್ಮಿಸಲ್ಪಟ್ಟ ಮನೆ, ಆ ಪ್ರಾಕಾರಗಳು ಸುತ್ತಮುತ್ತ ಇರತಕ್ಕದ್ದು. ಅದರ ಒಳಗೆ ಪದ್ಮರಾಗದಿಂದ ನಿರ್ಮಿತವಾದ ಗೃಹಾಣಿ ಸಂತಿ ಹಾಗೆ ಅಂತ. ಅಂತ ಈ ಮನೆಗಳೇ ಹೀಗಿರ್ತದೆ ನೋಡಿ. ಇನ್ನು ಮನೆ ಹೀಗಿದ್ರೆ ಅದ್ರೊಳಗಿರೋ ಸಂಪತ್ತು, ಅಲ್ಲಿರುವ ಜನರು ಹೇಗಿರ್ತಾರೆ ಅದನ್ನೆಲ್ಲ ನಾವು ಊಹೆ ಮಾಡ್ಕೋಬಹುದು. ಇನ್ನು ಮುಂದೆ ಬರ್ತದೆ.
ಈ ಸರ್ಗ ಪೂರ್ತಿ ವೈಕುಂಠ ವರ್ಣನೆ ಇದು. ವೈಕುಂಠದಲ್ಲಿ ಅದು ಹೇಗಿರುತ್ತದೆ ಹಾಗೆಂಬ ಅದನ್ನು ವರ್ಣನೆ ಮಾಡ್ತಾರೆ. ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.